ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇವಾಗ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ದೀರಾ. ನಾನು ಅಮೆಝಾನಿಂದ ಒಂದು ಮೈಕ್ನ ಬೈ ಮಾಡಿದೆ. ಸೊ ಇವತ್ತು ಸಂಜೆ ಬಂತು. ಒಂದು ಅನ್ಬಾಕ್ಸ್ ಮಾಡುವಾಗ ವಿಡಿಯೋ ಮಾಡಿ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ಇದು ಇವತ್ತು ಸಂಜೆ ಬಂದಿರೋದು ಮೈಕ್. ನೀವೇನಾದರೂ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನಿಜವಾಗ್ಲೂ ಇದು ಯೂಸ್ಫುಲ್ ಇದೆ. ಯಾಕಂದರೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಮೈಕ್ನ ಕೊಡ್ತಿದ್ದಾರೆ. ಯಾವ ಮೈಕು, ಆಮೇಲೆ ಎಷ್ಟು ಪ್ರೈಸು, ಆಮೇಲೆ ಕ್ವಾಲಿಟಿ ಹೇಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿದೆ, ಇದ್ರದ್ದು ಫೀಚರ್ಸ್ ಏನೇನಿದೆ ಅಂತ ನಾನು ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇವಾಗ ಓಪನ್ ಮಾಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡೋದು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ಇದು ಮೈಕ್, ಇದು ಬಿಲ್ ಕೊಟ್ಟಿದ್ದಾರೆ. ಎಷ್ಟು ಉದ್ದ ಬಿಲ್ ಕೊಟ್ಟಿದ್ದಾರೆ ನೋಡಿ, ಅಯ್ಯೋ ರಾಮ. ಸೊ ಇದು ಬಿಲ್ಲು, ಇದು ಮೈಕ್. ಯಾವ ಮೈಕ್ ಅಂತ ಗೊತ್ತಾಗ್ತಿದೆಯಾ? ಗ್ರೆನಾರೋ ಮೈಕ್. ಸೊ ಇದು ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದಾಗ ಈ ಬ್ರ್ಯಾಂಡಿಂದು ತುಂಬ ಚೆನ್ನಾಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಮತ್ತು ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಅಂತ ನನಗೆ ತುಂಬ ರೆಕಮೆಂಡೇಷನ್ ಬಂತು. ಸೊ ಅದಕ್ಕೆ ಯಾಕೆ ಇದನ್ನೇ ತೊಗೊಳ್ಬಾರ್ದು ಅಂತ ನಾನು ಅಮೆಝಾನಲ್ಲಿ ಚೆಕ್ ಮಾಡಿದಾಗ ಒಳ್ಳೆ ಪ್ರೈಸಲ್ಲೇ ಇತ್ತು. ಸೊ ಅದಕ್ಕೆ ನಾನು ಗ್ರೆನಾರೋ ಮೈಕ್ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಅನ್ಬಾಕ್ಸ್. ಬಾಕ್ಸ್ನ ಫಸ್ಟ್ ಓಪನ್ ಮಾಡಿದ ತಕ್ಷಣ ಒಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇದು 1 year ವ್ಯಾರಂಟಿ ಆಗಿರೋದ್ರಿಂದ ನಮಗೇನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ನಾವು ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ಬುಕ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಬುಕ್ಕಲ್ಲಿ ಈ ಮೈಕ್ನ ಫುಲ್ ಫೀಚರ್ಸ್ ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ನಮಗೆ 2 ಮೈಕ್ ಬಂದಿದೆ, ಒಂದು ಚಾರ್ಜರ್ ವೈಯರ್. ಆ್ಯಂಡ್ ಈ ಮೈಕ್ನ ನಾವು ಕ್ಯಾಮ್ರಾದಲ್ಲಿ ಹಾಕಿ ಕೂಡ ಯೂಸ್ ಮಾಡ್ಬೋದು. ಸೊ ಕ್ಯಾಮ್ರಾಕ್ಕೆ ಹಾಕುವಂಥ ಒಂದು ಪಿನ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ನಾನೇನಾದರೂ ಕ್ಯಾಮ್ರಾ ತಗೊಂಡ್ರು ನನಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನಾನು 1 ಮೈಕ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇದರಲ್ಲಿ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಫೆಸಿಲಿಟೀಸ್ ಇಲ್ಲ. ಇದರಲ್ಲಿ ನಮಗೊಂದು ನಾರ್ಮಲ್ ಆಗಿ ಕ್ಲಿಪ್ ಕೊಟ್ಟಿದ್ದಾರೆ. ಇದನ್ನ ಹಾಕಿ ನಾವು ನಾರ್ಮಲ್ ಆಗಿ ಏನಾದರೂ ವಿಡಿಯೋ ಮಾಡೋದಿದ್ರೆ ಮಾಡ್ಕೋಬಹುದು. ಆ್ಯಂಡ್ ಅದೇ ರೀತಿ ಸೇಮ್ ಫೀಚರ್ಸ್ ಇನ್ನೊಂದು ಮೈಕ್ಗೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಡಿಫ್ರೆನ್ಸ್ ಆ ಥರ ಏನೂ ಇಲ್ಲ. ಸೊ ನೆಕ್ಸ್ಟ್ ಮೈಕ್ ಅಡ್ಯಾಪ್ಟರ್. ಇದು ನಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಮೈಕ್ನ ಪೇರ್ ಮಾಡಿ ನಾವು ಮಾತಾಡುವಂಥದ್ದು. ಆ್ಯಂಡ್ ಈ ಮೈಕ್ನ ನಾವು ನೋಡೋದಾದರೆ ತುಂಬ ಫೀಚರ್ಸ್ ಇದೆ. ಆ್ಯಂಡ್ ಇದರಲ್ಲಿ 3 ಬಟನ್ಸ್ ಇದೆ. 1 is ಫಾರ್ ಐಫೋನ್, ಆ್ಯಂಡ್ 2nd is ಫಾರ್ ಸಿ ಪಿನ್, ಆ್ಯಂಡ್ 3rd one is ಫಾರ್ ಕ್ಯಾಮ್ರಾ. ಆ್ಯಂಡ್ ಇಲ್ಲಿ ಒಂದು ಬಟನ್ ಕೂಡ ಇಟ್ಟಿದೆ, ಅದು ಆನ್ ಬಟನ್. ಇಲ್ಲಿ ಆನ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಮೈಕ್ನ ಪೇರ್ ಮಾಡಬೇಕು. ಇದು ಹೇಗೆ ಮಾಡೋದು, ಹೇಗೆ ಪೇರ್ ಮಾಡೋದು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟು ಇದೊಂದು 2 ಫ್ಲವರ್ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಮೈಕಿಗೆ ಅಟ್ಯಾಚ್ ಮಾಡಿ ನಾವು ವ್ಲಾಗ್ ಮಾಡೋದಿದ್ರೆ ಮಾಡ್ಕೋಬೋದು. ಆ್ಯಂಡ್ ಇವಾಗ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಮೈಕ್ನ ಆನ್ ಮಾಡಿದಾಗ ನಮಗೆ ಈ ಥರ 2 ಲೈಟ್ಸ್ ಆನ್ ಆಗುತ್ತೆ. ಸೊ ಈ ಥರ ಬ್ಲಿಂಕ್ ಆಗ್ತಿದೆ ಅಂದರೆ ಇದು ಮೈಕಿಗೆ ಪೇರ್ ಆಗಿಲ್ಲ ಅಂತ ಅರ್ಥ. ಸೊ ಇವಾಗ ನಾನು ನನ್ನ ಮೈಕ್ನ ತಗೊಂಡು ಆನ್ ಮಾಡ್ಕೊತೀನಿ ನೋಡಿ. ಇದರಲ್ಲಿ 3 ಬಟನ್ಸ್ ಕೊಟ್ಟಿದ್ದಾರೆ. 1 is ಫಾರ್ ಆನ್ ಆ್ಯಂಡ್ ಆಫ್ ಆ್ಯಂಡ್ ಮ್ಯೂಟ್, ಆ್ಯಂಡ್ ಇನ್ನು 2 ವಾಲ್ಯೂಮ್ ಮತ್ತೆ ಜಾಸ್ತಿ ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ. ಆ್ಯಂಡ್ ಇದು ಮೈಕ್. ಆ್ಯಂಡ್ ಇಲ್ಲಿ 3 ಆಪ್ಷನ್ಸ್ ನೋಡ್ತಿರ್ಬೋದು. ಆ್ಯಂಡ್ ನಾವು ಈಸಿಯಾಗಿ ಮ್ಯೂಟ್ ಮಾಡ್ಬೋದು ಈ ಮೈಕಲ್ಲಿ. ಆ್ಯಂಡ್ ಕನೆಕ್ಟ್ ಆದಾಗ 2 ಲೈಟ್ಸ್ ಬ್ಲಿಂಕ್ ಆಗುತ್ತೆ. ಅದನ್ನ ನಾನು ನಿಮಗೆ ಕನೆಕ್ಟ್ ಮಾಡುವಾಗ ತೋರಿಸ್ತೀನಿ. ಇದು ಫ್ಲವರ್ ಥರ ಕೊಟ್ಟಿದ್ರಲ್ಲ, ಇದಕ್ಕೆ ಏನು ಹೇಳ್ತಾರಂತ ನನಗೆ ಗೊತ್ತಿಲ್ಲ. ಸೊ ಇದನ್ನ ಫಿಕ್ಸ್ ಮಾಡೋದು ನನಗೆ ಇನಿಷಿಯಲಿ ತುಂಬ ಕಷ್ಟ ಆಯಿತು. ಆ್ಯಂಡ್ ಇದನ್ನ ತುಂಬ ಸಲ ನೋಡ್ಕೊಂಡ್ಮೇಲೆ ಇದನ್ನು ಪ್ರೆಸ್ ಮಾಡಿ ನೆಕ್ಸ್ಟು ಈ ಥರ ರೌಂಡ್ ತಿರುಗಿಸ್ಬೇಕು. ಅದಾದಮೇಲೆ ಇದು ಕೂರುತ್ತೆ. ಒಂದ್ಸಲ ನೋಡ್ಕೊಂಡ್ಮೇಲೆ ನೀವು ನೀಟಾಗಿ ಇದನ್ನು ಫಿಕ್ಸ್ ಮಾಡ್ಬೋದು. ಇವಾಗ ನೋಡಿ, ನನ್ನ ಮೈಕ್ನ ಆನ್ ಮಾಡಿ ನನ್ನ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದಿನ್ನೂ ಕನೆಕ್ಟ್ ಆಗಿಲ್ಲ. ನನ್ನ ಫೋನಿಗೆ ಕನೆಕ್ಟ್ ಮಾಡಿ ಇವಾಗ ನನ್ನ ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನೀವು ನೋಡ್ತಿರ್ಬೋದು, ಇವಾಗ ಆಲ್ರೆಡಿ ನಾನು ಕನೆಕ್ಟ್ ಮಾಡಿದ್ದೀನಿ ನನ್ನ ಫೋನಿಗೆ. ಸೊ ಕನೆಕ್ಟ್ ಆದಾಗ ಇಲ್ಲಿ ಈ ಥರ 2 ಲೈಟ್ ಆನ್ ಆಗುತ್ತೆ. ಸೊ ಈ ಥರ ಆನ್ ಆಗಿದ್ರೆ ನಮಗೆ ಫೋನಿಗೆ ಕನೆಕ್ಟ್ ಆಗಿದೆ ಮೈಕ್ ಅಂತ ಅರ್ಥ. ಸೊ ಇವಾಗ ಹೇಗೆ ಕೇಳಿಸ್ತಿದೆ ನನ್ನ ವಾಯ್ಸ್ ಅಂತ ನನಗೆ ಕಮೆಂಟ್ ಮಾಡಿ. ಯಾಕೆ ಅಂದರೆ ಫಸ್ಟ್ K18 ಮೈಕ್ ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದಿದ್ರೆ ವಾಯ್ಸ್ ಕೇಳಿಸ್ತಿಲ್ಲ, ತುಂಬ ಲೋ ಆಗಿ ಕೇಳಿಸ್ತಿದೆ ಅಂತ. ಸೊ ಆ ಮೈಕಿಗೂ ಈ ಮೈಕಿಗೂ ಏನು ಡಿಫ್ರೆನ್ಸ್ ಇದೆ, ಈ ಮೈಕ್ ಚೆನ್ನಾಗಿ ಕೇಳಿಸ್ತಿದೆಯಾ, ರೀಚ್ ಆಗ್ತಿದೆಯಾ ಅನ್ನೋದು ಒಂದು ನನಗೆ ಕಮೆಂಟ್ ಮಾಡಿದರೆ ನನಗೆ ಒಂದು ಐಡಿಯಾ ಬರುತ್ತೆ
ಆಗುತ್ತೆ, ಇಲ್ಲ ಅಂದರೆ ಈ ಮೈಕೂ ಹಾಗೆ ಕೇಳಿಸ್ತಿದೆ ಅಂದರೆ ನಾನು ರಿಟರ್ನ್ ಮಾಡಿ ಬೇರೆ ಯಾವುದಾದ್ರೂ ಮೈಕ್ನ ಪರ್ಚೇಸ್ ಮಾಡೋಕ್ಕೆ ನೋಡ್ತೀನಿ. ಸೊ ಈ ಮೈಕ್ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವೂ ಹೋಗಿ ಪರ್ಚೇಸ್ ಮಾಡಿ. ಸೊ ಇದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದ್ರಿಂದ ನಿಮಗೆ ಹಾಗೆ ಹೋಗಿ ಟೈಪ್ ಮಾಡಿ ಗ್ರೆನಾರೋ ಮೈಕ್ ಅಂತ ನೀವು ಟೈಪ್ ಮಾಡಿದ್ರು ನಿಮಗೆ ಸಿಕ್ಬಿಡುತ್ತೆ. ಸೊ ಇದನ್ನೇನು ಲಿಂಕಿಂದನೇ ಓಪನ್ ಮಾಡಬೇಕಂತ ಇಲ್ಲ, ಇದೇ ಮೈಕ್ ಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಈ ಮೈಕಿನ ಟೋಟಲ್ ಪ್ರೈಸ್ ಬಂದುಬಿಟ್ಟು 1789 ರುಪೀಸ್. ನಾನು ಕ್ಯಾಶ್ ಆನ್ ಡೆಲಿವರಿಯಿಂದ ಪರ್ಚೇಸ್ ಮಾಡಿರೋದ್ರಿಂದ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ನನಗೆ ಟೋಟಲ್ 2000 ರುಪೀಸ್ ಆಯಿತು. ಸೊ ನಿಮಗೂ ಈ ಮೈಕ್ ಬೇಕು ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡಿ, ಒಳ್ಳೆ ಪ್ರೈಸಲ್ಲಿದೆ. ಆ್ಯಂಡ್ ಈ ಪ್ರೈಸಲ್ಲಿ ನನಗೆ 2 ಮೈಕ್ ಸಿಕ್ಕಿರೋದ್ರಿಂದ ನನಗೆ ಬೆನಿಫಿಟ್ ಅಂದರೆ ವರ್ತ್ ಅಂತ ಅನಿಸ್ತು. ಸೊ ನಿಮಗೂ ಬೇಕು ಅಂದರೆ ಈ ಮೈಕ್ನ ಪರ್ಚೇಸ್ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಇದ್ದೀರಾ ಆ್ಯಂಡ್ ಇವಾಗ ಆಲ್ರೆಡಿ ಓಪನ್ ಮಾಡಿದ್ದೀರಾ, ರೀಸೆಂಟಾಗಿ ಓಪನ್ ಮಾಡಿದ್ದೀರಾ, ಅವರು ಕಮ್ಮಿ ಬಜೆಟಿಂದ ಮೈಕಿಂದನೇ ಹೋಗಿ. ಯಾಕೆ ಅಂದರೆ ಯಾವಾಗ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಿಂದ, ಆವಾಗ ಅಪ್ಗ್ರೇಡ್ ಆಗ್ತಾ ಹೋಗಿ ಅಂತ ನಾನು ಹೇಳೋಕ್ಕೆ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಸೊ ಈ ಮೈಕ್ ನಿಮಗೆ ಇಷ್ಟ ಆಗಿದ್ದರೆ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.